ನಮಸ್ಕಾರ ಎಲ್ಲರಿಗೂ. ಇಂದು ನಾನು ತಮಗೆಲ್ಲರಿಗೂ ಸರಳವಾಗಿ ಯಾವ ರೀತಿಯಲ್ಲಿ ಸಹಸ್ರದಳದಂತೆ ಕಾಣುವ ರಂಗೋಲಿಯನ್ನು ಹೇಳಿಕೊಡಬೇಕು ಅಂಥೇಳಿ ಈ ರಂಗೋಲಿಯನ್ನು ತೆಗಿತಾ ಇದ್ದೀನಿ. ಮೊದಲು 8 ದಿಕ್ಕಿಗೂ ಒಂದೇ ಥರವಾಗಿ ಬರುವಂಥ ಲೈನ್ಗಳನ್ನು ತೆಗಿಬೇಕು. ಡಿಸ್ಟನ್ಸು ಎಲ್ಲ ಕಡೆಯೂ ಕರೆಕ್ಟಾಗಿರಬೇಕು, ಇಲ್ಲ ಅಂದರೆ ಅದು ರಂಗೋಲಿ ಚೆನ್ನಾಗಿ ಕಾಣಿಸಲ್ಲ. ಆಮೇಲೆ ಆ ಲೈನ್ ಸುತ್ತಲೂ ಒಂದು ಸರ್ಕಲನ್ನು ತೆಗಿಬೇಕು. ಈ ರೀತಿ ನಾವು ಸರ್ಕಲನ್ನು ತೆಗಿಬೇಕು. ಇದನ್ನು ತೆಗೆದ್ಮೇಲೆ ನೆಕ್ಸ್ಟು ನಾವೇನು ಮಾಡಬೇಕು, ಹೂವಿನ ಪಕಳಿಗಳು ಯಾವ ರೀತಿ ಶೇಪಲ್ಲಿ ಇರುತ್ತಲ್ಲ ಆ ರೀತಿ ಶೇಪ್ನಲ್ಲಿ ಲೈನ್ಗಳನ್ನು ತಕ್ಕೋತಾ ಹೋಗ್ಬೇಕು. ಈಗ ನಾ ಯಾವ ಶೇಪಲ್ಲಿ ಒಂದೇ ಲೈನ್ ತೆಗೆದಿದ್ದೀನೋ ಅದೇ ಶೇಪಲ್ಲಿನ ನೆಕ್ಸ್ಟ್ ಲೈನ್ಸನ್ನೆಲ್ಲ ತೆಗೆದುಕೊಳ್ತಾ ಹೋಗಬೇಕು. ನೋಡಿ, ಆ ಸೈಡ್ ಹೇಗೆ ಮಾಡಿದ್ದೀನಲ್ಲ ಈ ಸೈಡು ಅದೇ ರೀತಿಯಲ್ಲೇ ಮಾಡಬೇಕು. ಆಮೇಲೆ ಯಾವ ದಿಕ್ಕಿನಲ್ಲಿ ನಾವು ಮಾಡಿದ್ದೇವಲ್ಲ ಅದೇ ವಿರುದ್ಧ ದಿಕ್ಕಿನಲ್ಲಿ ಮತ್ತೊಂದಿಷ್ಟು ಎಳೆಗಳನ್ನು ತೆಗೆದುಕೊಳ್ತಾ ಹೋಗಬೇಕು. ನೋಡಿ, ನಾ ಯಾವ ರೀತಿ ತೆಗಿತಾ ಇದ್ದೀನಿ. ಎಲ್ಲವೂ ಒಂದೇ ದಿಕ್ಕಿನಲ್ಲಿ ಬಗ್ಗಿ ಲೈನ್ಗಳು ಬರ್ತಾ ಇದೆ. ಅದರ ವಿರುದ್ಧವಾಗಿ ಆ ಸೈಡಿಂದ ಲೈನ್ಗಳನ್ನು ಈ ರೀತಿ ತೆಗೆಯುತ್ತಾ ಬರಬೇಕು. ಇದೇ ರೀತಿ ಪ್ರತಿಯೊಂದು ಕಾಲಮ್ನಲ್ಲಿನೂ ಒಮ್ಮೆ ಈ ರೀತಿ ಒಮ್ಮೆ ಆ ರೀತಿ ಲೈನ್ಸ್ಗಳನ್ನು ತೆಗಿತಾ ಬರಬೇಕು. ಇದು ಪೂರ್ತಿ ಆದಮೇಲೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಇದು ರಂಗೋಲಿ. ಆಮೇಲೆ ತುಂಬ ಈಸಿನೂ ಇದೆ ಇದು ರಂಗೋಲಿ ತೆಗಿಲಿಕ್ಕೆ. ನೋಡಲಿಕ್ಕೆ ಹೌದಪ್ಪ ಎಷ್ಟು ಕಷ್ಟ ಇದೆ ಇದು ರಂಗೋಲಿನ ತೆಗಿಯೋದು ಅಂತ ಅನಿಸತ್ತೆ, ಬಟ್ ತುಂಬ ಈಸಿ ಇದೆ ಇದು ರಂಗೋಲಿ. ನೋಡಿ, ನಾ ಯಾವ ರೀತಿ ತೆಗೆದುಕೊಳ್ತಾ ಹೋಗ್ತಾ ಇದ್ದೇನೆ ನೋಡ್ರಿ ಇದನ್ನ. ನಾನು ನಿಮಗೆ ನಿತ್ಯವೂ ಈ ರೀತಿ ರಂಗೋಲಿಯನ್ನು ಈಸಿ ಮೆಥಡ್ನಲ್ಲಿ ಯಾವ ರೀತಿ ತೆಗಿಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಎಲ್ಲರೂ ಇದೇ ರೀತಿ ರಂಗೋಲಿಯನ್ನು ತೆಗೀರಿ. ಶುಕ್ರವಾರ ದಿವಸ ಈ ರಂಗೋಲಿನ ತೆಗಿಬೋದು ನೀವು ಮನೆ ಮುಂದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಪದ್ಮದ ಥರ ರಂಗೋಲಿ ಕಾಣಿಸುತ್ತೆ. ರಂಗೋಲಿಯನ್ನು ಈ ರೀತಿ ತೆಗೆಯೋದ್ರಿಂದ ಲೈನ್ಗಳು ಎಲ್ಲ ಕರೆಕ್ಟಾಗಿ ಒಂದೇ ಇದರಲ್ಲಿ ಬರೋದ್ರಿಂದ ರಂಗೋಲಿ ಚೆನ್ನಾಗಿ ಕಾಣಿಸುತ್ತೆ. ಡಿಸ್ಟನ್ಸು ಇದನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ರಂಗೋಲಿಯಲ್ಲಿ ಲೈನ್ ಎಳೆಗಳನ್ನು ಚೆನ್ನಾಗಿ ತೆಗಿಬೇಕು. ಅದರಿಂದನೇ ರಂಗೋಲಿ ಸುಂದರವಾಗಿ ಕಾಣೋದು. ನೋಡಿ, ಈ ರೀತಿ ನಾನು ರಂಗೋಲಿಯನ್ನು ಒಮ್ಮೆ ಈ ಸೈಡು ಒಮ್ಮೆ ಆ ಸೈಡ್ ತೆಗೆದು ರಂಗೋಲಿಯನ್ನು ಮುಗಿಸ್ತಾ ಇದ್ದೇನೆ. ಈಗ ನೋಡಿ, ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ರಂಗೋಲಿ ನಮ್ಮದು. ನಾ ಈಗೇನು ಮಾಡಿದ್ದೀನಿ, ಮಧ್ಯದಲ್ಲಿ ಸ್ವಲ್ಪ ರಂಗೋಲಿಯನ್ನು ಹಾಕಿ ಅದು ಹೂವಿನ ಆಕಾರವನ್ನು ಅದಕ್ಕೆ ಕೊಡ್ತಾ ಇದ್ದೀನಿ ನೋಡಿ. ಆಮೇಲೆ ಒಂದು ಸ್ವಲ್ಪ ಬಿಳೆ ರಂಗೋಲಿಯನ್ನು ತಗೊಂಡು ಸುತ್ತಲೂ ಇರೋವಂಥ ಒಂದು ಸರ್ಕಲ್ಲಿಗೆ ಸ್ವಲ್ಪ ಶೇಡ್ ಕೊಡ್ತೀನಿ ನಾನೀಗ. ಸ್ವಲ್ಪ ಡಾರ್ಕ್ ಆಗಿ ಅದನ್ನ ಶೇಡ್ ಕೊಟ್ಟರೆ ನಡು ಇರೋವಂಥ ರಂಗೋಲಿ ಇನ್ನೂ ಸುಂದರವಾಗಿ ಚೆನ್ನಾಗಿ ಕಾಣಿಸುತ್ತೆ ಇದು. ರಂಗೋಲಿಯನ್ನು ತೆಗೆಯುವುದು ಅಂತಂದರೆ ರಂಗೋಲಿ ತೆಗಿತಾ ಇರೋ ಮುಂದೆ ಹೆಣ್ಮಕ್ಳ ಮನಸ್ಸಿನಲ್ಲಿ ರಂಗ ನೀನನ್ನು ಒಲಿ ಅಂತ ಹೇಳಿ ಆ ಕೃಷ್ಣ ಪರಮಾತ್ಮನನ್ನು ಆ ರಂಗನನ್ನು ಬೇಡ್ಕೊಳ್ತಾ ನಾವು ರಂಗೋಲಿಯನ್ನು ತೆಗೆದ್ರೆ ದೇವರಿಗೆ ತುಂಬ ಪ್ರಿಯವಾಗಿ ಇರುವಂಥ ಒಂದು ಪ್ರಾಚೀನ ಕಲೆ ಇದು ನಮ್ಮದು. ನೋಡಿ, ನಾ ಇದ್ರ ಸುತ್ತಲೂ ತುಂಬ ಸರಳವಾಗಿ ಒಂದು ಸರ್ಕಲ್ನ ತೆಗಿತಾ ಇದ್ದೀನಿ. ಸರ್ಕಲ್ನ ತೆಗೆದು ಅದರಲ್ಲಿ ಒಂದು ಸ್ವಲ್ಪ ಕಲರನ್ನೆಲ್ಲ ತುಂಬಿದರೆ ನಾವು ಅದು ಆ ನಡುವೆ ಇರೋವಂಥ ಅದು ಸಹಸ್ರದಳ ಪದ್ಮ ಇರೋವಂಥ ಅದು ರಂಗೋಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈಗ ಅದು ರಂಗೋಲಿ ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ನಾವು ನಿತ್ಯವೂ ನಾನು ನಿಮಗೆ ಹಾಕಿ ತೋರಿಸ್ತಾ ಇರುವಂಥ ಈ ರಂಗೋಲಿ ನಿಮಗೆ ಇಷ್ಟ ಆದರೆ ದಯವಿಟ್ಟು
ಕಮೆಂಟ್ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ನಾನು ನಿತ್ಯವೂ ಇದೇ ಟೈಮಲ್ಲೇ ನಿಮ್ಗೆ ರಂಗೋಲಿ ಹೇಳ್ಕೊಡ್ತೀನಿ. ಡೈಲಿ ಒಂದೊಂದು ರಂಗೋಲಿ ಹಾಕ್ತಿರ್ತೇನೆ ನಾನು. ನಾ ಇದರಲ್ಲಿ ಏನು ಮಾಡಿದ್ದೀನಿ, ಬ್ಲ್ಯಾಕ್ ಕಲರಲ್ಲಿ ಶೇಡ್ ಕೊಟ್ಟಿದ್ದೀನಿ ರಂಗೋಲಿಗೆ. ಶೇಡ್ ಕೊಟ್ಟು ಈ ರೀತಿ ರಂಗೋಲಿಯನ್ನು ನಾನು ಮುಗಿಸಿದ್ದೀನಿ ಇಲ್ಲಿಗೆ. ಧನ್ಯವಾದಗಳು.